ಕೇಂದ್ರದಲ್ಲಿರ್ತಕ್ಕಂತಹ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ರ್ಯಾಲಿಯ ಮುಂಭಾಗಕ್ಕೆ ಬರಬೇಕು ಅಂತ ತಮ್ಮಲ್ಲಿ ಭಾರತ್ ಮಾತಾ ಕಿ. ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡಲು, ಈ ದೇಶದ ಅಭಿವೃದ್ಧಿಗೋಸ್ಕರ, ಈ ದೇಶದ ಭದ್ರತೆಗೋಸ್ಕರ, ಈ ದೇಶದ ಆರ್ಥಿಕ ಪ್ರಗತಿ ಮತ್ತು ಸಾಗಲು ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಲೋಕಸಭಾ ಅಭ್ಯರ್ಥಿಯಾದಂತಹ ಪ್ರಜ್ವಲ್ ರೇವಣ್ಣ ಅವರ ಪರ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರರವರು ಇವತ್ತು ಚುನಾವಣಾ ರ್ಯಾಲಿ ಹಾಗೂ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಲು ಕಟ್ಟೇಶ್ವರಕ್ಕೆ ಬಂದಿದ್ದಾರೆ. ದಯವಿಟ್ಟು ಗಾಡಿ ನಾವು ದಯವಿಟ್ಟು ಜನಗಳೆಲ್ಲ ಫಸ್ಟ್ ಮುಂದೆ ಬಂದು ಹೇಳ್ತೀನಿ ಅಣ್ಣ, ಅಷ್ಟು ದಯವಿಟ್ಟು ಮುಂದೆ ಹೋಗಿ ಪ್ಲೀಸ್. ನಡೀರಿ ಹೋಗ್ಲಿ. ಅಲ್ಲ, ಎಲ್ಲ ಜನ ಮುಂದಕ್ಕೆ ಬರಲಿ ಅಂತ ಅಷ್ಟೇ. ಒಂದು 5 ನಿಮಿಷ ನಿಲ್ಸಿ ಗಾಡಿನ. ಜನಗಳೆಲ್ಲ ದಯವಿಟ್ಟು ಮುಂದೆ ಬನ್ನಿ. ನಡೀರಿ, ಗಾಡಿ ಹೋಗ್ಲಿ, ಮುಂದೆ ಹೋಗ್ಲಿ. बोलो भारत माता के, नरेंद्र मोदी जी ಅವರಿಗೆ, ದೇವೇಗೌಡರಿಗೆ, ಭಾರತೀಯ ಜನತಾ ಪಾರ್ಟಿ की, ಯಡಿಯೂರಪ್ಪ जी की, ಸನ್ಮಾನ್ಯ ವಿಜಯೇಂದ್ರಣ್ಣನವರಿಗೆ, ಬಾವುಟಗಳೇ ಅಡ್ಡ ಬರ್ತಾವೆ. ಬಾವುಟ ಒಂದ್ಸರಿ ಹಿಂಗ್ ಮಾಡಕ್ ಹೇಳ್ರಿ. ಬಾವುಟಗಳು ಕೆಳಗಿಳಿಸ್ರಿ ಸ್ವಲ್ಪ, ಕಾಣಲ್ಲ. ಹಾಡಾಕಿ ಬಿಜೆಪಿ ಹಾಡಾಕಿ. ಅಲ್ಲಿ ಫ್ರೆಂಡ್ ಒಂದ್ 2-3 ಅವೇ ಅಡ್ಡ ಆಗ್ತಿರೋದಲ್ಲಿ ಅಲ್ವಾ? ಯಾರೊಬ್ರು ಹೇಳ್ರಿ, ಹೋಗ್ರಿ. ಲೈವ್ ಬರ್ತಾ ಇದೆ, ಟಿವಿಲಿ ಏನು ಕಾಣಲ್ಲ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷಕ್ಕೆ ನರೇಂದ್ರ ಮೋದಿಜಿ ಅವರಿಗೆ, ವಿಜಯೇಂದ್ರಣ್ಣನಿಗೆ, BS ಯಡಿಯೂರಪ್ಪಜಿಗೆ, ದೇವೇಗೌಡಜಿಗೆ, बोलो भारत माता की, भारतीय जनता पार्टी की जेडीएस पक्षಕ್ಕೆ ನರೇಂದ್ರ ಮೋದಿಜಿಗೆ, बोलो भारत माता की. ಈ ದಿನ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾದಂತಹ ಪ್ರಜ್ವಲ್ ರೇವಣ್ಣ ಅವರ ಪರ ತಮ್ಮ ಸಕಲೇಶ್ವರ ಹಳೆ ಬಸ್ ಸ್ಟ್ಯಾಂಡ್ ವರೆಗೆ ರ್ಯಾಲಿಯಲ್ಲಿ ಭಾಗವಹಿಸಿ ಇವತ್ತು ಚುನಾವಣಾ ಪ್ರಚಾರ ಸಭೆಯನ್ನು ಮಾಡಲು ಇವತ್ತು ಸಕಲೇಶ್ವರಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರಣ್ಣನವರು ಆಗಮಿಸಿದ್ದು, ಇವತ್ತು ಕಳೆದ 2019ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಕಲೇಶ್ವರ ತಾಲೂಕಿನಲ್ಲಿ ಅವತ್ತು ಕೂಡ ಮಹಿಳೆ ಅಭ್ಯರ್ಥಿಯ ಪರವಾಗಿ ಇದ್ದಂತಹ ಪ್ರಜ್ವಲ್ ರೇವಣ್ಣವರ ವಿರುದ್ಧವಾಗಿ ಅವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ 1,000 ಚಿಲ್ಲರೆ ಮತಗಳಿಂದ ಭಾರತೀಯ ಜನತಾ ಪಾರ್ಟಿ ಈ ಸ್ಥಾನದಲ್ಲಿ ನಮ್ಮ ಅಭೂತಪೂರ್ವವಾದ ಹಾಗಾಗಿ
ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.